ಏ ಯಾಕ್ರಯ್ಯ ನನ್ನ ಹಿಂಗ್ ಕಟ್ಟಾಕಿದ್ದೀರಾ? ಇರುವೆಗಳು ಕಡಿತಾ ಇದೆ, ಕೇರ್ಕೊಳಕಾದ್ರೂ ಕಟ್ಬಿಚ್ರಯ್ಯ. ಚಾರ್ಮುಗ ಕೇಳ್ದೆ ಜಾರ್ಮುಗ ಜಬರ್ಲಾ ಗಿಬ್ರ್ತೀರಾ? ಅಯ್ಯೋ ನೋಡ್ರಪ್ಪ, ನನ್ನದು ಸುಕೋಮಲ ತ್ವಚೆ, ಆದ್ರೆ ಬಿಸಿಲಿಗೆ ಬಾಡೋಗಿ ಒಣಗೋಗಿರೋ ಕುಷ್ಕ ಆಗ್ಬಿಡ್ತೀನಿ. ದಯವಿಟ್ಟು ಗಿಬ್ರಬೇಡ್ರೋ. ಗಿಬ್ರೋದಲ್ಲ, ಜಿಬ್ರು ಅಂದ್ರೆ ಏಳು ಅಂತ ಹೇಳ್ತಿದ್ದಾರೆ ನಮ್ಮ ಒಡಿಯ. ಓ, ಜಿಬ್ರೋದು ಅಂದ್ರೆ ಹೇಳು ಅಂತನಾ? ಆಯ್ತು, ಅದೇನ್ ಜಿಬ್ರಬೇಕೋ ಜಿಬ್ರಿ. ಮೊದ್ಲು ನನ್ನನ್ನು ಯಾಕೆ ಕಟ್ಟಾಕಿದ್ದೀರಾ ಅದನ್ ಜಿಬ್ರಿ. ನಮ್ಮ ರಾಜಂಗೆ ಯಾರೊಬ್ಬ ಮೋಸ ಮಾಡಿದ್ದ, ಅವನು ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ ಅಡವಿ ದೇವತೆ ಕನಸ ಬಂದು ಹೇಳಿದ್ಲು. ಅವನು ನೀನೇ ಇರ್ಬೋದು ಅಂತ ಎತ್ತಾಕೊ ಬಂದಿದ್ದೀವಿ. ಅಯ್ಯೋ, ನಿಮಗೆ ಮ್ಯಾಥ್ಸು ಅಂದ್ರೆ ಕೂಡೋದು ಕಳೆಯೋದು ಅದು ಬರಲ್ವಾ? ಅದಕ್ಕೆ ಹೇಳೋದು ಶಿಕ್ಷಣ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಅಪ್ಪ ರಾಜ, ನಿನಗೆ ಮೋಸ ಮಾಡಿ ಸತ್ತು ಮತ್ತೆ ಹುಟ್ಟು ಬಂದಿದ್ರೆ ಆ ವ್ಯಕ್ತಿಗೆ ಈಗ 10-12 ವರ್ಷ ಆಗಿರುತ್ತೆ. ಆದರೆ ನಾನು 40+, 40 ವರ್ಷದ ಮುಂಚೆ ನಿನಗೆ ಮೋಸ ಮಾಡಿ ಸತ್ತು ಮತ್ತೆ ಹೆಂಗಯ್ಯ ಹುಟ್ಟಕ್ಕಾಗುತ್ತೆ? ನೀನು ನೋಡಿದ್ರೆ 50-60 ವರ್ಷದ ಒಂಥರ ಇದೆಯಾ? ನನಗಿವಾಗ 140 ವರ್ಷ. ರಾಜರೇ, ನೆಲಮಂಗಲದಿಂದ ನಿಮ್ಮ ಕಾಡಿಗೆ ಎಷ್ಟು ಕಿಲೋಮೀಟ್ರ್ ಅಂತ ಕೇಳಲಿಲ್ಲ, ನಿನ್ನ ವಯಸ್ಸು ಎಷ್ಟಿರಬಹುದು ಅಂತ ಹೇಳಿದ್ದು. ವಯಸ್ಸು ಹೇಳಿದ್ದು ನಮ್ಮ ಒಡೆಯಂಗೆ 150 ವರ್ಷ, ನಮ್ಮ ಕಡೆ ಎಲ್ಲ 200 ವರ್ಷ ಬದುಕ್ತಾರೆ. ಅದಕ್ಕೆ ಹೇಳೋದು ಪಾಪಿ ಚಿರಾಯು ಅಂತ. ಆದರೆ ಪಾಪ ನೀವು ಪಾಪಿಗಳಲ್ಲ. ಈಗ ಮಾಡಿದ್ನಲ್ಲ ಆ ಡೀಲಿಂಗ್ ರಾಜು ಪಾಪಿ. ಈ ಫ್ಯಾನ್ಸಿ ಡ್ರೆಸ್ ಎಲ್ಲ ಬೇಕಾಗಿತ್ತಾ? ಈ ಡೀಲಿಂಗ್ ರಾಜ್ ನೀನ್ ಸಿಗು ಕೈಗೆ ಫ್ಯಾನ್ಸಿ ಸ್ಟೋರ್ಗೆ ಮಾರ್ಬಿಡ್ತೀನಿ. ಅಯ್ಯೋ, ಇವಾಗ ಇಲ್ಲಿಂದ ಹೇಗಪ್ಪ ಬಚಾವಾಗ್ಲಿ? ಸದ್ದು 40 ವರ್ಷದ ಹಿಂದೆ ಒಬ್ಬ ಮೋಸ ಮಾಡಿದ್ದ, ಅದು ನೀನೇ ಅಂತ ನನಗೆ ಅನುಮಾನ. ನನಗೂ ನಿಮ್ಮ ಮೇಲೆ ಒಂದು ಅನುಮಾನ. 150 ವರ್ಷ ಆದ್ರೂ ರುಬ್ಗುಂಡಿದ್ದಂಗೆ ಇದ್ದೀರಲ್ಲ, ನಿಮ್ಮ ಸೌಂದರ್ಯದ ಗುಟ್ಟೇನು? ಬೆಳ್ಳುಳ್ಳಿ ಕಬಾಬ್. ಬೆಳ್ಳುಳ್ಳಿ ಕಬಾಬ್. ನಂಜು ಬರ್ಲಾ. ದೇವ್ರೆ, ನನ್ನ ಗಂಡ ಎಲ್ಲೇ ಇದ್ರು ಹುಷಾರಾಗಿ ಮನೆಗೆ ಬಂದ್ಬಿಟ್ಲಪ್ಪ, ಅಷ್ಟು ಸಾಕು ಭಗವಂತ. ಅಕ್ಕ, ಟೆನ್ಷನ್ ಮಾಡ್ಕೋಬೇಡ. ಮಾವ ನಮ್ಮನೆಯವರು ಇಬ್ರು ಹುಡ್ಕಕ್ ಹೋಗಿದಾರಲ್ಲ, ಸಮಾಧಾನ ಮಾಡ್ಕೋ. ಗಿರ್ಜಮ್ಮ ಕಾಶಿಯವ್ರೆ, ಏನಾದ್ರು ಗೊತ್ತಾಯ್ತಾ? ಗೊತ್ತಾಯ್ತು ಗಿರ್ಜಮ್ಮ. ಎಲ್ಲಿದ್ದಾರೆ ನಮ್ಮ ಮನೆಯವರು? ಏನಾಯ್ತು ಅವ್ರಿಗೆ? ಅದು ಶಿವವ್ರ ಮನೆಯಿಂದ ಆಫೀಸಿಗೆ ಹೋಗ್ಬತ್ತಿಗೆ ಯಾವುದೋ ವಿಷಯಕ್ಕೆ ಗಾಡಿ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡೋಕೆ ಹೋಯ್ರು. ಅಷ್ಟೊತ್ತಿಗೆ ಯಾರೋ ಹಿಂದಿಂದ ಬಂದು ಅವ್ರನ್ನ ಎತ್ತಾಯ್ಕೊಂಡು ಹೋಯ್ರು ಮರ. ಹಾಗಾದ್ರೆ ಬಾವ ಕಿಡ್ನಾಪ್ ಆಗಿದಾರ? ಅಯ್ಯೋ ದೇವ್ರೆ, ಕಿಡ್ನಾಪರು 10 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ ಏನಾರು ಹೇಳಿದ್ರೆ ನಾವ್ ಎಲ್ಲಿಂದ ತರೋಣ? ದೇವ್ರೆ, ಕಾಶಿಯವ್ರೆ, ಯಾರು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದು ಅಂತ ಏನಾದ್ರು ಮಾಹಿತಿ ಸಿಗ್ತಾ? ಯಾರು ಎತ್ತ ಅಂದಳಿ ಗೊತ್ತಾಗ್ತಾ ಇಲ್ಲ ಗಿರ್ಜಮ್ಮ. CCTVಯಲ್ಲಿ ಒಂದು ಆ್ಯಂಗಲ್ ಮಾತ್ರ ತೋರುತ್ತು, ಇನ್ನೊಂದು ಆ್ಯಂಗಲ್ ತೋರುದೇ ಇಲ್ಲ. ವಾಟ್ ಇಸ್ ದಿಸ್ ನಾಕಿಂಗ್ ಸೌಂಡ್? ಅಪ್ಪ ಜಂಗಲ್ ಜಾಕಿ, ಏನಪ್ಪ ಮಾಡ್ತಾ ಇದೀಯಾ? ಅಯ್ಯೋ, ಮನುಷ್ಯ ಮಂಗಳ ಗ್ರಹದಲ್ಲಿ ಕಾಲನಿಗಳನ್ನ ಕಟ್ತಾವನೆ, ನೀವಿನ್ನು ಕಲ್ಲಲ್ಲಿ ಬೆಂಕಿ ಹಚ್ಚೋ ಪ್ರಯತ್ನದಲ್ಲಿ ಇದ್ದೀರಲ್ಲಪ್ಪ. ₹1 ಕೊಟ್ರೆ ಮ್ಯಾಚ್ ಬಾಕ್ಸ್ ಕೊಡ್ತಾರೆ, ಯಾಕೆ ವ್ಯರ್ಥ ಪ್ರಯತ್ನ? ಏನ್ಲ ಹಂಗಂದ್ರೆ? ಮ್ಯಾಚ್ ಬಾಕ್ಸ್ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ. ದಿಸ್ ದ ರೈಟ್ ಟೈಮ್. ರಾಜ, ನಿಮ್ಗೇನು ಇವಾಗ? ನೀವು ಮಾಡೋ ಅಡುಗೆಗೆ ಬೆಂಕಿ ಹಚ್ಕೊಡ್ಬೇಕಲ್ವಾ? ಅದನ್ನ ನಾನೇ ಹಚ್ಕೊಡ್ತೀನಿ. ಆದ್ರೆ ನಂದೊಂದು ಬೇಡಿಕೆ. ಏನದು? ಕಟ್ಬಿಚ್ಚಿ. ನಿನಕು ಪಣಕು ಜಂಬಳ. ಬೇಗ. ಅನ್ಎಜುಕೇಟೆಡ್ ಜಂಗಲ್ ಜಾಕಿ, ಬಡ್ಕ. ಈ ಕಡೆ ಯಾರು ಇಲ್ಲ. Okay.
ಕಿಂಬ ಕಿಂಬ ಲಾಯ ತಿರ್ಮ ಇರ್ಲಿ 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 ₹1 ಮ್ಯಾಚ್ ಬಾಕ್ಸ್ಗೆಲ್ಲ ಇಷ್ಟೊಂದು ಸನ್ಮಾನ ಅವಶ್ಯಕತೆ ಇಲ್ಲ. ಈಗ ನೋಡಿ ಬೆಂಕಿ ಹಚ್ಚಿದ್ದೀನಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಬರಲ್ಲ ಲೋ ಡಕು ಲೋಡಾಕಣ ಏನಂಗಂದ್ರೆ ಏಯ್ ಓಡೋಗ್ತಾ ನಡೀರೋ. ಲೇ ಬಿಡ್ರೋ ಯಾಕ್ರೋ ಮತ್ತೆ ಹಿಡ್ಕೊಂತ ಇದ್ದೀರಾ? ರಾಜ ಅನ್ನಕ್ಕೆ ಬೆಂಕಿ ಹಚ್ಕೊಟ್ಟವನ್ಗೆ ಕನ್ನ ಹಾಕುವಂತ ಐಡಿಯಾ ಕೊಡ್ತಾ ಇದೆಯಲ್ಲ ರಾಜ, ಇದು ನ್ಯಾಯನಾ? ಈಗ ನಿನ್ನನ್ನ ಆ ಕುದಿಯ ನೀರಲ್ಲಿಟ್ಟು ಬೇಯಿಸ್ತೀನಿ. ನಿನಗೇನು ಆಗಿಲ್ಲ ಅಂದ್ರೆ ನನಗೆ ಮೋಸ ಮಾಡಿದವನು ನೀನಲ್ಲ ಅಂತ ಗೊತ್ತಾಗುತ್ತೆ. ಮೊದಲೇ ಬೆಂಕಿಯಲ್ಲಿ ಅರಳಿದ ಹೂ ಕಂಡ್ರಯ್ಯ ನಾನು. ನಿಮಗೆ ಸ್ವಲ್ಪನೂ ಮನುಷ್ಯತ್ವ ಇಲ್ವಾ? ಸಾರಿ, ಕಾಡ್ ಮನುಷ್ಯತ್ವ ಇಲ್ವಾ? ಮನುಷ್ಯತ್ವ ಇರೋದಿಕ್ಕೆ ನಿನ್ನನ್ನ ಒಳ್ಳೆ ನೀರಿನಲ್ಲಿ ಬೇಯಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನನ್ನ ಕೊಚ್ಚೆ ನೀರಲ್ಲಿ ಬೇಯಿಸ್ತಾ ಇದ್ದೆ. ಅಯ್ಯೋ ಭಗವಂತ! ಕರ್ದಿಯಾ ಶಿವಪ್ರಸಾದ್? ಭಗವಂತ ಬಂದ್ಯಾ? ನೀನ್ ಕಾಡ್ಗೂ ಬರ್ತೀಯಾ? ಜೀವರಾಶಿಗಳೆಲ್ಲೆಲ್ಲಿರುತ್ತೋ ಅಲ್ಲಿಗೆಲ್ಲ ನಾನು ಬರ್ತೀನಿ. ಭಗವಂತ, ನೀನ್ ಬಂದ ತಕ್ಷಣ ಕೈ ಮುಗಿತಾ ಇದ್ದೆ. ಇವತ್ ನೋಡು ಅದಕ್ಕೂ ಆಗ್ತಿರೋ ತರ ಕೈ ಲಾಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಂತೆಂತ ಜನಗಳನ್ನ ಸೃಷ್ಟಿ ಮಾಡ್ತೀಯಾ ಭಗವಂತ? ಸೃಷ್ಟಿ ಮಾಡೋದಷ್ಟೇ ನನ್ನ ಕೆಲಸ ಶಿವಪ್ರಸಾದ್. ಅಂತ ಇಂಥ ಎಂತೆಂಥ ಮನುಷ್ಯರಾಗೋದು ನಿಮ್ಮರಿವಿಗೆ ಬಿಟ್ಟಿದ್ದು. ಅದು ಸರಿನೇ. ನೋಡು ಭಗವಂತ, ದೊಡ್ಡ ಪಾತ್ರೆ ಎಲ್ಲೇನೂ ನೋಡದೇ ಇರೋ ನನ್ನನ್ನ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಬಿಸಿನೀರಲ್ಲಿ ಕೊತ ಕುದಿಸ್ತಾರಂತೆ. ಅಲ್ಲ, ಬಿಸಿನೀರಲ್ಲಿ ಅದ್ದಿ ಎತ್ತೋದಕ್ಕೆ ನಾನೇನ್ ಗ್ರೀನ್ ಟೀ ಬ್ಯಾಗಾ? ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯಾ ಭಗವಂತ? ಏ ಚಾಂಗುಲ ಬಾಂಗುಲ, ಒಬ್ಬೊಬ್ಬನೇ ಮಾತಾಡ್ತಾ ಇದ್ದಾನೆ. ಹುಚ್ಚಿಡ್ದಿದೆ ಅಂತ ಕಾಣಿಸುತ್ತೆ. ಬಿಂಗಿಲ್ಕೆ ಜಿಬುರ್ತೀನಿ. ನೋಡ್ದ ಭಗವಂತ, ಒಂದೇ ತಟ್ಟೆಲ್ಲ ಅನ್ನ ತಿಂದೇ ಇದ್ರು ಮುಹೂರ್ತ ಇಡ್ತಾ ಇದ್ದಾರೆ. ಯಾಕಿಂತ ಗತಿ ತಂದೆ? ಹೇಳು ತಂದೆ. ನೀನು ಬಯಸಿದ್ದು ನಿನಗೆ ದಕ್ಕಿದೆ, ಖುಷಿ ಪಡು ಶಿವಪ್ರಸಾದ್. ನಾನು ಬಯಸಿದ್ನ? ಏನು ಭಗವಂತ, ಬಯಸಿ ಯಾರಾದ್ರೂ ಬಾವಿಗೆ ಬೀಳ್ತಾರ? ಸುಳ್ಳು ಹೇಳ್ಬೇಡ ಭಗವಂತ. ಅದು ನಿಮ್ ಪರಿಪಾಠ, ತಂದಲ್ಲ. ನಾನ್ ಸತ್ಯನೇ ಹೇಳ್ತಿದ್ದೀನಿ. ಸತ್ಯನಾ? ಹೆಂಗೆ? ಅಲ್ಲ, ತುರಳ್ಳಿ ಫಾರೆಸ್ಟಿಗೆ ಬರ್ಬೇಕು ಅಂತ ನಾನು ಯಾವಾಗ ಭಗವಂತ ಬೇಡ್ಕೊಂಡಿದ್ದೆ? ನಿನ್ನದಲ್ಲ ಶಿವಪ್ರಸಾದ್, ನಿನ್ ಹೆಂಡತಿ ಕೇಳ್ಕೊಂಡಿರೋ ಪ್ರಾರ್ಥನೆ ಇದು. ನೀನೇ ಹೇಳಿದ್ಯಲ್ಲ, ನನ್ನದಲ್ಲದೆ ಇದ್ರು ನನ್ನ ಹೆಂಡತಿ ಕೇಳ್ಕೊಂಡಿರೋ ಪ್ರಾರ್ಥನೆಗೆ ತಥಾಸ್ತು ಹೇಳು ಅಂತ. ಹಾಗೇ ಆಗಿದೆ. ಗಿರಿ ನನ್ನ ಕಾಡ್ ಪಾಲಾಗ್ಲಿ ಅಂತ ಬೇಡ್ಕೊಂಡಿದ್ಲ? ಅಯ್ಯೋ ಭಗವಂತ, ಆಸ್ತಿಲ್ ಪಾಲ್ ಕೇಳೋರ್ನ ನೋಡಿದೀನಿ, ಕಾಡ್ ಪಾಲ್ ಮಾಡು ಅಂತ ಕೇಳಿದವ್ರನ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆತುರದಲ್ಲಿ ಆಘಾತದಲ್ಲಿ ಬರೋ ಆಲೋಚನೆಗಳನ್ನ ಹಿಡಿದಿಟ್ಕೊಳ್ಬೇಕು ಶಿವಪ್ರಸಾದ್. ಹೇಳ್ಬಾರ್ದು. ನಿನ್ನ ಹೆಂಡತಿ ಕಾಡಲ್ಲಿರ್ಬೇಕು ಅನ್ನೋ ಆಸೆನ ವ್ಯಕ್ತಪಡಿಸಿದ್ದು, ಅವಳ ಪ್ರಾರ್ಥನೆ ಫಲಿಸ್ತು. ಅಯ್ಯೋ, ಅವಳಿಗೆ ಏನ್ ಬಂದಿತ್ತು? ಅಲ್ಲ ಭಗವಂತ, ಕಾಡಲ್ಲಿರ್ಬೇಕು ಅಂತ ಆಸೆ ಪಟ್ಟಿದ್ದು ಅವಳು ತಾನೆ. ನನ್ನನ್ನು ಯಾಕೆ ಕರ್ಕೊಂಡ್ಬಂದೆ? ನೀನು ಒಂದ್ಸಲ ಕೇಳ್ಕೊಂಡಿದ್ದೆ ಶಿವಪ್ರಸಾದ್, ಮರ್ತೋಯ್ತಾ? ನಾನು ಎಲ್ಲಿಗೆ ಹೋಗ್ಬೇಕಾದ್ರೂ ನನ್ನ ಹೆಂಡತಿ ಜೊತೆಗಿರ್ಬೇಕು ಅಂತ. ಅದು ಈಗ ಫಲಿಸಿದೆ. ಅಂದ್ರೆ ಕಾಡಿಗೆ ನಾನೊಬ್ಬನೇ ಬಂದಿಲ್ವಾ? ಬರೋ ಗೆಸ್ಟ್ಗಳು ಇನ್ನೂ ಇದ್ದಾರಾ? ಅಯ್ಯೋ ಹೇಳು ಭಗವಂತ. ಪಾಪ ಗಿರಿ, ಇವ್ರ ಕೈಯಲ್ಲಿ ಸಿಗಾಕೊಂಡ್ರೆ ಅಷ್ಟೇ ಕತೆ. ನೋಡು, ಒಬ್ಬೊಬ್ಬರು ನೋಡಕ್ಕೆ ಹೆಂಗಿದ್ದಾರೆ. ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೆ ಬ್ಲ್ಯಾಕ್ ಭೂತ ಆಗಳ್ತಾರ. ಇವರಿಂದ ನೀನೇ ಭಗವಂತ. ಆಹಾ, ಎಂತ ಟೈಮರ್ ಕೈ ಕೊಟ್ಬಿಟ್ಟೆ ಭಗವಂತ. ಹಾಗಾದ್ರೆ ನೀನು ಕೂಡ ನನ್ನ ಜೀವ ಉಳಿಸಲ್ವಾ? ಏಯ್ ಮುಚ್ಚೋ ಬಾಯಿ, ಒಬ್ಬೊಬ್ಬನೇ ಮಾತಾಡಿ ತಲೆ ಕಟ್ಸ್ಬೇಡ. ತಪ್ಪಿಸ್ಕೊಂಡು ನೋಡ್ತಾ ಇದ್ಯಾ? ಅಯ್ಯೋ, ಸುಮ್ಮನೆ ಇದ್ರೆ ಸರಿ, ಇಲ್ಲ ಅಂದ್ರೆ ಘೇಂಡ ಮೃಗದ ಕಾಲಲ್ಲಿ ತುಳಿಸ್ಬಿಡ್ತೀನಿ. ಏಯ್ ಚಾರ್ಮುಖ ಬಡ್ಕ. ಅಯ್ಯೋ ದೇವ್ರೆ, ಏನ್ ಕಾದಿದ್ಯೋ ಏನ್ ಕತೆನೋ. ನಾನು ನಂದಿನಿ, ಬೆಂಗಳೂರಿಗೆ ಬಂದಿನಿ, ಪಿಜಿಲಿ ಇರ್ತೀನಿ, ಬಾರ ನೊಂದಿನಿ ಬೆಂಗಳೂರು ತೋಣಿ. ನೀವೇನ್ರು ಇಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ ಇಲ್ಲಿ ಬಂದು ರೀಲ್ಸ್ ಮಾಡ್ತಾ ಇದ್ರೆ ನೋಡ್ಬಿಟ್ರಾ? ನೋಡಿದ್ವಿ, ಈಗ ಹೋಗಿ ಒಡೆಯಂಗೂ ಹೇಳ್ತೀವಿ. ಬೇಡ ಕಣ್ರ, ಹೆಜ್ಜೆನ್ ಕೊಯ್ದಾಗ ರಾಣಿ ಜೇನು ನಿಮ್ಗೆ ಕೊಡ್ತೀನಿ. ಬೇಡಪ್ಪ, ಆಗಲ್ಲ. ನಮ್ಮನ್ನು ನಿಮ್ ಜೊತೆ ಸೇರಿಸ್ಕೋ. ಅಷ್ಟೇ ತಾನೇ. ಬರ್ರೋ ಲೈವ್ ಹೋಗ್ಬಿಡೋಣ. ಬರ್ರ.
ಫ್ರೆಂಡ್ಸ್. ಜಂಗಲ್ ಜಾಕಿ ಲೈವಿಗೆ ಬಂದಿದ್ದಾನೆ, ಆದರೆ ಬಾವಂಗೆ ಹೀಗಾಗಿರೋದ್ರಿಂದ ನನಗೆ ನೋಡೋಕೆ ಮನಸ್ಸಿಲ್ಲ. ಸಾರಿ ಜಂಗಲ್ ಜಾಕಿ, ಒಂದು ಕಮೆಂಟ್ ಆದರೂ ಹಾಕಿ ಸುಮ್ಮನಾಗ್ಬಿಡ್ತೀನಿ, ಆಮೇಲೆ ನೋಡ್ತೀನಿ. ನಾನ್ ನಿಮ್ಮ ಕಾಡ್ ಮನುಷ್ಯ ಜಂಗಲ್ ಜಾಕಿ _ ಜಾರ್ ಮುಖ ಮಾತಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇವರು ನನ್ನಿಬ್ಬರು ಶಿಷ್ಯಂದ್ರು. ಅಕ್ಕ, ಈ ವಿಡಿಯೋದಲ್ಲಿ ಬಾವನ್ ವಾಯ್ಸ್ ಥರನೇ ಕೇಳಿಸ್ತಾ ಇದೆ. ಫೋನಲ್ಲಿ ಯಾಕೆ ಅವ್ರ ವಾಯ್ಸ್ ಕೇಳಿಸುತ್ತೆ? ಈಗ ತಾನೇ ಕಾಶಿ ಅವ್ರು ಹೇಳಿಲ್ವಾ ಅವ್ರನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ? ಜೋ ಅಕ್ಕ, ಒಂದ್ಸಲ ಕರೆಕ್ಟಾಗಿ ನೋಡಿ ತಗೋ. ಇವನು ನರಿ ಹಲ್ಲು ಉಚ್ತಾನೆ, ಇವನು ಆನೆ ಲದ್ದಿ ಎತ್ತಾನೆ. ಇಷ್ಟ ಇವ್ರ ಕೆಲ್ಸ. ಗಿರ್ಜಮ್ಮ, ಈ ವಾಯ್ಸ್ ಶಿವರದ್ದೇ ಮಾರ್ರೆ. ಶಿವರ್ ಎಂತ ಕಾಡಿಗೆ ಹೋತ್ರ ಚಾನ್ಸೇ ಇಲ್ಲ. ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ನೋಡಿ ಫ್ರೆಂಡ್ಸ್, ಈ ಕಾಡು ಹುಡುಗರಿಗೆ ಲೈಕ್ ಮಾಡಿ. ಅವ್ರ ಹಿಂದ್ಗಡೆ ಒಂದು ಬ್ಯಾಗ್ ಇದೆಯಲ್ಲ, ಅದು ನಮ್ಮ ಯಜಮಾನ್ರು ಆಫೀಸಿಗೆ ತಗೊಂಡು ಹೋಗೋ ಬ್ಯಾಗು. ಓ, ಈಗ ಗೊತ್ತಾಯ್ತು ಗಿರ್ಜಮ್ಮ, ಶಿವರ್ನ ಎತ್ತಕೊಂಡು ಹೊದ್ದು ಕಾಡು ಮನುಷ್ಯರು. ಅಯ್ಯೋ ದೇವ್ರೆ, ಬಾವ ಕಾಡು ಮನುಷ್ಯನ ಗೆಟಪ್ ಹಾಕಿದ್ದಕ್ಕೆ ಕಾಡು ಮನುಷ್ಯವ್ರನ್ನ ಎತ್ತಾಕೊಂಡು ಹೋಗಿದ್ದಾರೆ. ಪುಣ್ಯ ಯಮಧರ್ಮನ್ ಗೆಟಪ್ ಹಾಕಿಲ್ಲ. ಅಯ್ಯೋ ಗೌರಿ, ಬಿಡ್ತು ಬಿಡ್ತು ಅವನು. ಬಿಡ್ತು ಕಾಶಿ ಅವ್ರೆ, ಹೇಗಾದ್ರೂ ಮಾಡಿ ನನ್ನ ಗಂಡನ ಕಾಪಾಡಿ. ಗಿರ್ಜಮ್ಮ, ನೀವೆಂತ ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ. ಈ ವಿಡಿಯೋ ಅಪ್ಲೋಡ್ ಆದ ಲೊಕೇಶನ್ ಅನ್ನ ಟ್ರೇಸ್ ಮಾಡಿ ಶಿವರ್ ಎಲ್ಲಿದ್ರಂದಳಿ ನಾ ಹುಡುಕಿ ಕೊಡ್ತೆ. ಬನ್ನಿ ಪಾಪ. ಒಂದು ನಿಮಿಷ ಗೌರಿ, ನಾನು ಕಾಶಿ ಅವರು ಹೋಗಿ ಹುಡುಕ್ತೀವಿ. ಮಾವ ಬಂದ್ಮೇಲೆ ಅವ್ರಿಗೆ ವಿಷಯ ಏನಾಗಿದೆ ಅಂತ ತಿಳಿಸು. ಗಾಬರಿ ಪಡಿಸೋದಕ್ಕೆ ಹೋಗ್ಬೇಡ. ಮನೆ ಕಡೆ ಜೋಪಾನ. ಸರಿ ನಡಿ. ಬನ್ನಿ ಪಾಪ. ನಾನು ಇಲ್ಲಿಗೆ ಇವತ್ತಿನ ಲೈವ್ ಎಂಡ್ ಮಾಡ್ತೀನಿ. ಈ ಕಾಡ್ ಹುಡುಗರಿಗೆ ಲೈಕ್ ಮಾಡಿ, ಇಷ್ಟ ಆದ್ರೆ ಫಾಲೋ ಮಾಡಿ. ಥ್ಯಾಂಕ್ ಯು, ಲವ್ ಯು. ಅಣ್ಣಿ, ನಿಂಗೆ ತುಂಬ ಜನ ಇಷ್ಟಪಡ್ತಾರಲ್ವಾ? ಹೌದು, ನಾನು ಒಂದಿನ ಕಿಲಿಪೋಲ್ ತರ ದೊಡ್ಡ ರೀಲ್ಸ್ ಮಾಡೋನಾಗ್ತೀನಿ. ಎಲ್ರು ನಂಗೆ ಇಷ್ಟಪಡ್ತಾರೆ, ವರ್ಲ್ಡ್ ಫೇಮಸ್ ಆಗ್ತೀನಿ. ಒಡೆ ಕರೀತಿದ್ದಾರೆ, ಬನ್ನಿ ಹೋಗೋಣ. ಯಾವ ನಿಮ್ಮನ್ನ ಕರಿಯಕ್ಕಂತ ಬಂದ್ರೆ ನೀನೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದೆಯಲ್ಲ. ಸರಿ, ನಡಿ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಯಾಮಿನಿ ಯಾರಮ್ಮ ನೀನು ಯಾಮಿನಿ. ಕನ್ನಡ ಹಾಡೆಲ್ಲ ಬರುತ್ತಾ ನಿಮಗೆ? ಪಿಕ್ಚರ್ ಎಲ್ಲ ಹೆಂಗ್ ನೋಡ್ತೀರಾ ನೀವು? ಆ ಪಿಕ್ಚರು ನೋಡಿದ್ದೀರಾ? ಅದರಲ್ಲೂ ಒಂದು ದೆವ್ವ ಬರುತ್ತೆ, ಕಾಸ್ಟ್ಯೂಮ್ ಬೇರೆ, ಆದರೆ ಬಿಹೇವಿಯರ್ ಎಲ್ಲ ಸೇಮ್ ನಿಮ್ಮ ಥರಾನೇ. ಚುಪ್. ಇಲ್ಲ ಬಾಸ್, ಆ ಪಿಕ್ಚರ್ ನೋಡೋಕ್ಕಾಗಲಿಲ್ಲ, OTTಲೂ ಸಿಗಲಿಲ್ಲ. ಹೇ, ನಜರ್ ಬರ್ಲಾ. ಕರ್ಮ, ಇವನು ಜಿಬ್ರಕ್ಕೆ ಅವನು ಗಿಬ್ರಕ್ಕೆ ಕರೆಕ್ಟ್ ಆಗಿದ್ದಾರೆ ಶಿಷ್ಯಂದ್ರು. ಅಂಡೇಲಿರೋ ಅರ್ಧ ನೀರು ಕುದೀತಾ ಐತೆ ನೋಡ್ರೋ, ಅದು ಚೆನ್ನಾಗಿ ಕುದಿಬೇಕು. ಆ ಕುದಿಯೋ ನೀರಿನಲ್ಲಿ ಇವನನ್ನ ಅದ್ದಬೇಕು, ಅದ್ದಿ ಚೆನ್ನಾಗಿ ಚಿತ್ರ ಹಿಂಸೆ ಕೊಡಬೇಕು. ಕುದಿಸ್ತಾರ? ಅಯ್ಯೋ ದೇವ್ರೆ, ಪಾಪಿಗಳು ಕನ್ನಡ ಹಾಡೆಲ್ಲ ಹಾಡ್ತಾ ಇದ್ದಾರೆ. ರಾಯರು ಬಂದರು ಮಾವನ ಮನೆಗೆ ಪಿಕ್ಚರಲ್ಲೂ ಕೂಡ ಕಾಡ್ ಮನುಷ್ಯರಿದ್ರು. ಅವ್ರನ್ನ ನೋಡಿ ಸ್ವಲ್ಪ ಪೊಲೈಟಾಗಿ ಬಿಹೇವ್ ಮಾಡೋದು ಕಲಿಬಾರ್ದಾ? ನೀವು ಕಲಿಯಲ್ಲ. ಇಲ್ಲ ನನಗನ್ಸುತ್ತೆ ಇವರು ಆಫ್ರಿಕಾದಲ್ಲಿ ಶೀಲಾ ಪಿಕ್ಚರ್ ನೋಡಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾರೆ ಅಲ್ರಯ್ಯ. ಕೊತ ಕುದಿಯೋ ನೀರಲ್ಲಿ ನನ್ನ ಹಾಕಿದ್ರೆ ಚಿಕನ್ ಅಂಗಡಿ ಮುಂದೆ ನೇತಾಕಿರೋ ಪುಕ್ಕಾಲೆಸ್ ಚಿಕನ್ ಆಗ್ಬಿಡಲ್ವಾ ನಾನು? ನೀನೆಲ್ಲಿ ನಡೆವೆ ದೂರ ಸ್ವಲ್ಪ ದೂರ
ಬಂದು ನೋಡು ನನ್ನ ಜೊತೆಗೆ. ಇದೇನಿದು ಮೇಲ್ ವಾಯ್ಸಲ್ಲಿ ಬರ್ತಾ ಇದ್ದಿದ್ದು ಹಾಡು ಇದಕ್ಕೆ ಫೀಮೇಲ್ ಆಗಿ ಚೇಂಜ್ ಆಗೋಯ್ತಾ? ಯಾವುದಕ್ಕೂ ಒಂದ್ಸರಿ ಚೆಕ್ ಮಾಡ್ಬಿಡ್ತೀನಿ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಎಂದೆಂದೂ ನಿನ್ನನ್ನು ಮರೆತು ಬದುಕಿರಲಾರೆ, ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ. ಯಾವ್ದು ಗುರು ಇದು ಫೀಮೇಲ್ ವಾಯ್ಸು? ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಯಾವುದೋ ಹುಡುಗಿ ನಂತರನೇ ಇವ್ರ ಹತ್ರ ಲಾಕ್ ಆಗಿದ್ದಾಳೆ ಅನ್ಸುತ್ತೆ. ಪಾಪ ತವ್ರ ಮನೆಗೆ ಹೋಗ್ಬಾ ಅಂತ ಹಾಡಲ್ಲಿ ಹೇಳೋ ಪ್ರಯತ್ನ ಮಾಡ್ತಿದ್ದಾಳೆ. ಹೆಲ್ಪ್ ಮಾಡೋಣ. ನಿನ್ನ ತವರೂರ ನಾನೇನು ಬಲ್ಲೆನೋ ಗೊತ್ತಿಲ್ಲ ಎನಗೆ, ಗುರಿ ಇಲ್ಲ ಎಲೆ ಬಾಲೆ ತೋರಿಸು ಬಾ ನಿನ್ನ ತವರೂರ. ಬಂದೆ ಬಂದೆ ಬಂದೆ, ಇದೇ ನನ್ನ ತವರೂರು, ತೂರಳ್ಳಿ ಕಾಡು. ಹಾ, ಲೇಡೀಸು ಅಂದ್ರೆ ಇಷ್ಟೊತ್ತು SPB ವಾಣಿಜ್ಯರಾಮ್ ಥರ ಡ್ಯುಯೆಟ್ ಹಾಡಿದ್ದು ನಾನು ನೀನಾ? ರಾಜಾ, ನಿಮ್ಮ ಸ್ಟಾಪಲ್ಲಿ ಲೇಡೀಸು ಇದ್ದಾರಾ? ಏಯ್, ಅವಳು ನನ್ನ ಮಗಳು. ಇಡೀ ತುರಳ್ಳಿ ಕಾಡಿಗೆ ಅವಳು ಯುವರಾಣಿ. ಇದು ದೊಡ್ಡ ಮಹೇಶ್ಮತಿ, ಇವಳು ರಮ್ಯಾ ಕೃಷ್ಣ, ಯುವರಾಣಿ ಅಂತ ಯುವರಾಣಿ. ಹೆಣ್ಣಿನ ಮನಸ್ಸು ಯಾವಾಗಲೂ ಮೃದು, ಅದು ಕಾಡಾಗ್ಲಿ ನಾಡಾಗ್ಲಿ ಒಂದೇ ಥರನೇ. ಇವಳ ಹತ್ರನೇ ನನ್ನ ದುಃಖ ತೋಡ್ಕೊಂಡು ಎಸ್ಕೇಪ್ ಆಗೋಣ. ಅಕ್ಕ 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 ಅಲ್ಲ, ನನ್ನ ಹೆಸರು ಏರ್ಮುಗಿ. ಏರ್ಮುಗಿನ? ಅವನು ಜಾರ್ಮುಗ, ನೀನು ಏರ್ಮುಗಿ. ಹಾಂ, ಅದು ಸರಿ. ನಿಮ್ಮ ಹೆಸರು ಕಟ್ಕೊಂಡು ನನಗೇನಾಗಬೇಕು? ಮಿಸ್ ಏರ್ಮುಗಿ, ದಯವಿಟ್ಟು ನನಗೊಂದು ಸಹಾಯ ಮಾಡ್ತೀರಾ? ನೋಡಿ, ನನ್ನನ್ನು ಅನ್ಯಾಯವಾಗಿ ಎಲ್ಲ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಸಾಲದು ಅಂತ ಬಿಸಿನೀರಿಗೆ ಹಾಕಿ ನನ್ನನ್ನು ಕುದಿಸಿ ದಮ್ ಬಿರಿಯಾನಿ ಮಾಡ್ತಾರಂತೆ. ದಯವಿಟ್ಟು ನಿಮ್ಮ ಫಾದರ್ಗೆ ಒಂಚೂರು ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಇಲ್ಲಿಂದ ಬಿಡಿಸ್ತೀರಾ? ಸರಿ, ಬಿಡಿಸ್ತೀನಿ. ಆದರೆ ನಾನು ಹೇಳ್ದಂಗೆ ಕೇಳಬೇಕು. ಕೇಳೋ ಹಾಗಿದ್ರೆ ಮಾತು ಕೊಡು. ಆಹಾ, ಮಾತು ಕೇಳ್ತಾ ಇದ್ದಾಳೆ. ಕಾರ್ಡ್ ಲೇಡಿಗೆ ಮಾತು ಕೊಡ್ಬೋದಾ? ಅಮ್ಮಮ್ಮ ಅಂದ್ರೆ ಏನು ಕೇಳಬಹುದು? ಸಿಟಿಯಿಂದ ಒಂದು ಕೆಂಪು ಕಲರ್ ಹೇರ್ ಬ್ಯಾಂಡ್ ಕೇಳ್ಬೋದು, ಇಲ್ಲ ಸಂಡೆ ಬಜಾರಲ್ಲಿ ಒಂದು ಡಜನ್ ಪ್ಲಾಸ್ಟಿಕ್ ಬಳೆ ಕೇಳ್ಬೋದು. ಸರಿ, ಮಾತು ಕೊಟ್ಟೇ ಬಿಡ್ತೀನಿ. ಸರಿ, ಮಾತು ಕೊಡ್ತೀನಿ. ಎಂತ ಕೆಲಸ ಮಾಡಿಬಿಟ್ಟೆ ಮಗಳೇ, ಎಂತ ಕೆಲಸ ಮಾಡಿಬಿಟ್ಟೆ. ಅಪ್ಪಯ್ಯ, ಜಾರ್ ಬಿದ್ಬಿಟ್ಟೆ ಅಪ್ಪಯ್ಯ. ಹೇಯ್, ಏನ್ರಿ ಇದೆಲ್ಲ? ಯಾಕ್ರಿ ಹೀಗೆ ಮಾಡಿದ್ರೆ? ಬೇರೆ ದಾರಿ ಇಲ್ಲ ನನ್ನ ರಾಜ. ನಮ್ಮ ಸಂಪ್ರದಾಯದಲ್ಲಿ ಮುದ್ದು ಕೊಟ್ರೆ ಮದುವೆ ಮಾಡ್ತಾರೆ. ಮದುವೆ ಮಾಡ್ಕೊಂಡ್ರೆ ನೀನು ಈ ಕಾಡಿನ ರಾಜ ಆಗ್ತೀಯಾ. ಆಗ ನಿನ್ ಜೀವ ಉಳಿತದೆ. ಅದಕ್ಕೆ ಮುದ್ದು ಕೊಟ್ಟೆ. ಅದು ಅಲ್ಲದೆ ನನಗೂ ನಿನ್ ಮೇಲೆ ಮನಸ್ಸಾಗಿತ್ತು. ನಾನೇನಾದ್ರೂ ನಿನಗೆ ಮುದ್ದು ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ಅವನಲ್ಲ ಚಾರ್ಮಕ, ಅವನ ಜೊತೆ ನನ್ನ ಅಪ್ಪಯ್ಯ ಮದುವೆ ಮಾಡಿಸ್ಬಿಡ್ತಿದ್ರು. ನನಗೆ ಅವನ ಜೊತೆ ಮದುವೆ ಆಗೋಕ್ಕೆ ಇಷ್ಟ ಆಗಲಿಲ್ಲ. ಅದ್ಯಾವ್ರ ಹತ್ರ ಬ್ಯಾಡ್ಕೊಂಡಿದ್ದೆ. ಅದಕ್ಕೆಯ ನನ್ನ ಆಸೆ ನಿನ್ನ ಆಸೆನ ಅದ್ಯಾವ್ರು ನೆರವೇರಿಸ್ಬಿಟ್ಟ. ಹೋಯ್ತು, ಎಲ್ಲ ಹೋಯ್ತು. ಕೊಟ್ಟು ಮಾತು ಮುರಿದೋಯ್ತು. ಒಡಿಯ, ನಿನ್ನಿರ್ಬೇಕಲ್ಲ, ನಾನು ಹೊಡ್ತೀನಿ. ಡಂಕಡಕ ಡಂಕಡಕ. ಏರ್ಮುಗಿ, ಎಂತ ಕೆಲಸ ಮಾಡಿಬಿಟ್ಟೆ ಏರ್ಮುಗಿ. ಅದ್ಯಾವರು ನನ್ನ ಪ್ರಾರ್ಥನೆನ ಒಪ್ಕೊಂಡವನೆ. ಇರುವಡಿಯ, ಒಂದು ನಿಮಿಷ ಬರ್ತೀನಿ, ನನ್ನ ಅಪ್ಪಯ್ಯ ಅಳ್ತವನ. ಇಲ್ಲೂ ಪ್ರಾರ್ಥನೆನಾ? ಪ್ರಾರ್ಥನೆಯಲ್ಲೇ ಪ್ರಳಯ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ಯಾ ಭಗವಂತ?